ಆರಾಧಿಸಲ್ಪಡುವ ದೈವಾರಾಧನೆಯಲ್ಲಿ ಪಂಚುರ್ಲಿ ದೈವಕ್ಕೆ ವಿಶೇಷ ಸ್ಥಾನವಿದೆ. ಕಾಂತಾರ ಚಿತ್ರ ಬಂದ ಬಳಿಕ ಈ ಪಂಚುರ್ಲಿ ದೈವ ಭಾರಿ ಫೇಮಸ್ ಆಗಿದೆ. ಹಲವು ಹೆಸರಿನಲ್ಲಿ ಈ ಪಂಚುರ್ಲಿ ದೈವವನ್ನ ತುಳುನಾಡಿನ ಜನ ತಮ್ಮ ಮನೆತನದ ದೈವವಾಗಿ ನಂಬಿಕೊಂಡು ಬಂದಿದ್ದಾರೆ. ತುಳುನಾಡಿನ ಅತ್ಯಂತ ಆಕರ್ಷಕ ನೇಮಗಳಲ್ಲಿ ಈ ಪಂಚುರ್ಲಿ ದೈವದ ನೇಮ ಕೂಡ ಒಂದು. ತುಳುನಾಡಿನಲ್ಲಿ ದೈವಾರಾಧನೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದ್ದು ಹಲವು ದೈವಗಳಿದ್ದು ಈ ದೈವಗಳಲ್ಲಿ ಪಂಚುರ್ಲಿ ಒಂದಾಗಿದೆ. ಹಲವು ಹೆಸರುಗಳಲ್ಲಿ ಈ ಪಂಚುರ್ಲಿ ದೈವಗಳನ್ನು ಆರಾಧಿಸಲಾಗ್ತಾ ಇದ್ದು ವರ್ಣರ ಪಂಜುರ್ಲಿ, ಕುಪ್ಪೆ ಪಂಜುರ್ಲಿ ಹೀಗೆ ಹಲವು ಹೆಸರಿನಲ್ಲಿ ಈ ಪಂಚುರ್ಲಿ ದೈವವನ್ನ ಕರೆಯಲಾಗುತ್ತೆ. ಶಿವಗಣಗಳಲ್ಲಿ ಒಂದಾದ ಈ ಪಂಚುರ್ಲಿ ಭೂಮಿಗೆ ಬಂದು ಧರ್ಮ ಸ್ಥಾಪನೆಯ ಕಾರ್ಯ ಮಾಡಲು ಆರಂಭಿಸ್ತಾನೆ. ಅಧರ್ಮ ನಡೆಯುವ ಕಡೆಗಳಲ್ಲಿ ಹಲವು ರೀತಿಯ ಎಚ್ಚರಿಕೆಯನ್ನ ಮಾಯದ ರೂಪದಲ್ಲಿ ನೀಡಿತ್ತು. ತೊಂದರೆಗಳು ಹೆಚ್ಚಾದಾಗ ಜನ ದೈವಜ್ಞದ ಮೊರೆ ಹೋದಾಗ ಪಂಚುರ್ಲಿ ಹಂದಿಯ ರೂಪದಲ್ಲಿ ಭೂಮಿಯಲ್ಲಿ ನೆಲೆಯಾಗಿದೆ ಎನ್ನುವ ವಿಚಾರ ತಿಳಿದು ಪಂಚುರ್ಲಿಯನ್ನ ದೈವದ ರೂಪದಲ್ಲಿ ಆರಾಧಿಸಲು ಆರಂಭಗೊಂಡಿತು. ಭೂಮಿಯ ದೈವ ಎಂದೇ ಕರೆಯುವ ಈ ಪಂಚುರ್ಲಿಯನ್ನ ತುಳುನಾಡಿನ ಬಹುತೇಕ ಮನೆತನದಲ್ಲಿ ಈ ಪಂಚುರ್ಲಿ ದೈವವನ್ನ ಆರಾಧಿಸಿಕೊಂಡು ಬರಲಾಗುತ್ತೆ. ತುಳುನಾಡಿನಲ್ಲಿ ಕೃಷಿಗೆ ಹಂದಿಗಳ ಕಾಟ ಹೆಚ್ಚಾದ ಸಂದರ್ಭದಲ್ಲೂ ಈ ಪಂಚುರ್ಲಿ ದೈವದ ಮುದ್ದೆ ಹರಕೆ ಹೊತ್ತಲ್ಲಿ ಹಂದಿಗಳ ಕಾಟ ನಿಲ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಭೂಮಿಯಲ್ಲಿ ಸತ್ಯ ಧರ್ಮವನ್ನ ಕಾಪಾಡುವ ದೈವದ ರೂಪದಲ್ಲಿ ಪಂಚುರ್ಲಿಯನ್ನ ಕಾಣಲಾಗುತ್ತೆ. ಕಾಂತಾರ ಚಿತ್ರದಲ್ಲಿ ಈ ಪಂಚುರ್ಲಿಯನ್ನ ಹಲವು ಕಥೆಗಳ ಮೂಲಕ ತೋರಿಸಲಾಗಿದ್ರು ತುಳುನಾಡಿನಲ್ಲಿ ಮಾತ್ರ ಸಾಮಾನ್ಯವಾಗಿ ಇದೇ ಕಥೆಯನ್ನ ಹೇಳಲಾಗ್ತಾ ಇದೆ. ಅತ್ಯಂತ ಆಕರ್ಷಕ ನೃತ್ಯಗಳ ಮೂಲಕ ಗಮನ ಸೆಳೆಯುವ ಈ ಪಂಚುರ್ಲಿ ದೈವದ ನೇಮ ನೋಡಲು ದೂರದ ಊರುಗಳಿಂದ ಜನ ನೇಮ ನಡೆಯುವ ಕಡೆ ಬರ್ತಾರೆ. ಈ ಭೂಮಿಯ ದೈವ ಅಂದರೆ ಈ ಭೂಮಿಯಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ನೆಲೆಗೊಳಿಸುವುದಕ್ಕಾಗಿ ಶಿವದೇವರು ಗಣಮನಿ ಎಂಬ ಹೆಸರಿನಿಂದ ಕಳುಹಿಸಿಕೊಟ್ಟಂಥ ದೇವರ ದೂತ. ಅದು ಭೂಮಿಯ ಮೇಲೆ ಬಂದು ಪಂಜುರ್ಲಿ ಹಂದಿಯ ರೂಪದಲ್ಲಿ ಉಂಟಲ್ಲ ಎಲ್ಲ ಬಾಧಿಸ್ತಾ ಇತ್ತು ಜನರಿಗೆ. ಎಲ್ಲ ಇದು ಮಾಡುವಾಗ ಜನರು ಪ್ರಶ್ನಾಚಿಂತನೆಯಾಗಿ ಹೋಗಿ ಅದು ಏನು ಅಂತ ಕೇಳುವಾಗ ನಿಮಗೆ ಪಂಜುರ್ಲಿ ದೈವದ ಉಂಟಲ್ಲ ತೊಂದರೆ ಇದೆ, ಆದ್ದರಿಂದ ಅದು ದೇವರಿಂದ ಕಲಿಸಲ್ಪಟ್ಟಂಥ ಭೂಲೋಕಕ್ಕೆ ಮನುಷ್ಯರ ದುರಹಂಕಾರವನ್ನು ಅಳಿಸುವುದಕ್ಕಾಗಿ, ಆದ್ದರಿಂದ ಮನುಷ್ಯರಿಗೆ ಈ ಯುಗದಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ನಂಬುವುದಕ್ಕೋಸ್ಕರ ಈ ಬಾಧೆಯನ್ನು ಮಾಡುತ್ತಿರುವಾಗ ಆ ಪಂಜುರ್ಲಿ ಎಂಬ ದೈವದಿಂದ ಪಂಜುರ್ಲಿ ಎಂಬ ಹಂದಿಯ ರೂಪದಲ್ಲಿ, ಆದ್ದರಿಂದ ಪಂಜುರ್ಲಿ ಎಂಬ ಹೆಸರು ಅದಕ್ಕೆ ಬಂತು. ಅದು ಏನಂತಂದರೆ ಕಾಯ ಮಾಯ ಎರಡನ್ನು ಇದು ಮಾಡಿಕೊಂಡು ಜನರಿಗೆ ಪ್ರತ್ಯಕ್ಷವಾಗಿ ಹಂದಿಯ ರೂಪ, ಮಾಯಾಶಕ್ತಿಯಿಂದ ಅದು ದೈವಿಕ ರೂಪದಲ್ಲಿ ಮನುಷ್ಯನಿಗೆ ಅವ ಪ್ರಾರ್ಥಿಸಿಕೊಂಡಲ್ಲಿ ಅವನ ಕಷ್ಟವನ್ನು ಪರಿಹರಿಸಿ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತದೆ. ಹಂದಿಯು ಎಲ್ಲ ಹಾಳು ಮಾಡ್ತದೆ. ಆವಾಗ ಅದಕ್ಕೆ ನಿನಗೆ ನಾವು ಈ ರೀತಿ ಕೊಡ್ತೇವೆ ಅಂತ ಹೇಳುವಾಗ ಅದು ಅಲ್ಲಿಂದ ದೂರ ಹೋಗ್ತದೆ, ಅವರಿಗೆ ಅಭಯವನ್ನು ಕೊಟ್ಟು ಅವರನ್ನು ಉದ್ಧರಿಸ್ತದೆ. ಆದ ಕಾರಣ ಈ ಭೂಲೋಕದಲ್ಲಿ ಪರಶುರಾಮ ಸೃಷ್ಟಿಯಲ್ಲಿ ದೇವತ್ವ, ದೈವತ್ವ, ನಾಗದೇವರು ಎಂಬುದನ್ನು ಉಂಟಲ್ಲ ಆರಾಧಿಸಿಕೊಂಡು ಬಂದಲ್ಲಿ ಮನುಷ್ಯರ ಕಷ್ಟ ಸುಖವು ದೂರ ಆಗ್ತದೆ. ಈಗ ಪ್ರತ್ಯಕ್ಷವಾಗಿ ಕಾಣುವುದಕ್ಕೆ ಅಸಾಧ್ಯ. ಆದ್ದರಿಂದ ಅದಕ್ಕೆಲ್ಲ ಕ್ರಮಗಳಿದೆ. ಪಾತ್ರಿ ಮೂಲಕ ಅವರಿಗೆ ಎಣ್ಣೆ ಬೂಲ್ಯ ಕೊಡಬೇಕು. ಅವರು ಶುದ್ಧಾಚಾರದಿಂದ ಅವರು ಅದನ್ನು ಕಟ್ಟಿಕೊಂಡು ಆಮೇಲೆ ಯಜಮಾನಿತ್ವ ಎಲ್ಲ ಸೇರಿಕೊಂಡು ಎಲ್ಲ ಕುಟುಂಬದವರು, ಸಂಸಾರದವರು, ಎಲ್ಲ ಊರಿನವರೆಲ್ಲ ಸೇರಿಕೊಂಡು ನೇಮ ನೇರಿಗೆ ಮಾಡುವಾಗ ಉಂಟಲ್ಲ ಅದರ ಪ್ರತ್ಯಕ್ಷ ಏನು ಪರೋಕ್ಷ ಏನು ಅಂತ ಗೊತ್ತಾಗ್ತದೆ. ಆದ್ದರಿಂದ ಸತ್ಯ ಧರ್ಮ ನ್ಯಾಯ ಸಂಸ್ಥಾಪನೆ ಆಗುವುದಕ್ಕೋಸ್ಕರ ಪಂಜುರ್ಲಿ ದೈವವು ಪ್ರಾಮುಖ್ಯವೇ, ಅದು ಭೂಮಿಯ ದೈವ. ಆದ್ದರಿಂದ ಇದನ್ನು ನಂಬಿಕೊಂಡು ಬಂದಲ್ಲಿ ಎಲ್ರಿಗೂ ಶುಭ.